ಕೋಗಿಲು ಲೇಔಟ್ ಕದನ ಜೋರಾಗಿದೆ. ವಿರೋಧ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ಗಳು ಮನೆ ಹಸ್ತಾಂತರಕ್ಕೆ ವಿರೋಧ ಮಾಡ್ತಾ ಇವೆ. ಇದರ ಮಧ್ಯೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ಕೆ ಹೇಳಿ ಸರ್. 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟಿಕ್ಕ ಸರ್. ಕೋಗಿಲು ಸಂತ್ರಸ್ತರಿಗೆ ನಾಳೆಯೇ ಸಿಗುತ್ತಾ ಫ್ಲಾಟ್? ಬಂದಿದ್ದೆಷ್ಟು ಅರ್ಜಿ, ಯಾರಿಗೆಲ್ಲ ಸಿಗುತ್ತೆ ಮನೆ? ಜಿಬಿಎ ಬುಲ್ಡೋಜರ್ ಘರ್ಜನೆಗೆ ಕೋಗಿಲು ಲೇಔಟ್ನ 100 ಅಕ್ರಮ ಮನೆಗಳು ನೆಲಸಮ ಆಗಿದೆ. ಸಂತ್ರಸ್ತರಿಗೆ ಫ್ಲಾಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಭರವಸೆ ಕೊಟ್ಟಿದೆ. ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಯಾವುದೇ ಕಾರಣಕ್ಕೂ ಅಕ್ರಮದಾರರಿಗೆ ಮನೆ ಕೊಡಬಾರದು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಪರ ವಿರೋಧದ ಮಧ್ಯೆ ಕಾಂಗ್ರೆಸ್ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್. ನಿನ್ನೆ ಕಂದಾಯ ಸಚಿವ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಸಭೆ ಮಾಡಿದ್ರು. ಆ ಸಭೆ ಬಳಿಕ ಪುನರ್ವಸತಿ ನೀಡೋ ಕೆಲಸ ಚುರುಕುಗೊಂಡಿದೆ. ಅರ್ಹತೆ ಹೊಂದಿರುವವರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ಮುಂದಾಗಿದೆ. ಫಕೀರ್ ಲೇಔಟ್ ಪಕ್ಕದಲ್ಲೇ ಇರೋ ಸರ್ಕಾರಿ ಶಾಲೆಯಲ್ಲಿ ಕಂದಾಯ ಅಧಿಕಾರಿಗಳು, ಜಿಬಿಎ, ಬೆಸ್ಕಾಂ ಮತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಯ ಅಧಿಕಾರಿಗಳು ಅರ್ಹತೆ ಹೊಂದಿರೋ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುತ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಅಂದಾಜು 37 ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿದೆ. ಅವರಿಗಷ್ಟೇ ಮನೆ ಸಿಗುವ ಸಾಧ್ಯತೆ ಇದೆ. ಅನಧಿಕೃತ ಲೇಔಟ್ಗಳ ಕರೆಂಟ್, ನೀರು ಕಟ್. ಕೋಗಿಲು ಲೇಔಟ್ ಕಾರ್ಯಾಚರಣೆ ಬಳಿಕ ಜಿಬಿಎ ಅಲರ್ಟ್ ಆಗಿದೆ. ನಗರದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಇತರೆ ಲೇಔಟ್ಗಳ ಮೇಲೂ ಕಣ್ಣಿಟ್ಟಿದೆ. ದಾಖಲೆ ಪರಿಶೀಲನೆ ಜೊತೆಗೆ ಕರೆಂಟ್ ಹಾಗೂ ಕಾವೇರಿ ನೀರಿನ ಸಂಪರ್ಕ ಕಡಿತಗೊಳಿಸಲು ಮುಂದಾಗಿದೆ. ಸಬ್ಸಿಡಿ ಕೇಳ್ತಿದ್ದಾರೆ ಚಿಕ್ಕಲ್ಲೂರು, ರಾಂಪುರದ ಜನರು. ಸಿದ್ದರಾಮಯ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಭೂಮಿ ನುಂಗಿದವರಿಗೆ ಫ್ಲಾಟ್ ಭಾಗ್ಯ ಕರುಣಿಸುತ್ತಿದೆ. ಆದರೆ ರಾಜೀವ್ ಗಾಂಧಿ ವಸತಿ ಫಲಾನುಭವಿಗಳ ಗೋಳು ಕೇಳುವುದಿಲ್ಲ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ಫಲಾನುಭವಿಗಳಂತೂ ನಮಗೂ ಸಬ್ಸಿಡಿ ಕೊಡಿ ಎಂತಿದ್ದಾರೆ. ಸಬ್ಸಿಡಿ ಕೊಡಿ ಸ್ವಾಮಿ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ವಸತಿ ಯೋಜನೆ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸರ್ಕಾರ ಕೋಗಿಲು ನಿವಾಸಿಗಳಿಗೆ 2 ಲಕ್ಷಕ್ಕೆ ಮನೆ ಕೊಡುತ್ತಿದೆ. ಈ ಹಿಂದೆ ಮನೆ ಖರೀದಿಸಿದವರಿಗೆ ಮತ್ತೊಂದು ನಿಯಮ ಮಾಡ್ತೀರಾ? ನಮಗೂ ಕೋಗಿಲು ನಿವಾಸಿಗಳಂತೆ ಸಬ್ಸಿಡಿ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. 7 ಲಕ್ಷ ರೂಪಾಯಿ ಕೊಟ್ಟು ರಾಜೀವ್ ವಸತಿ ಯೋಜನೆಯಲ್ಲಿ ಮನೆ ಖರೀದಿಸಿದವರ ಪ್ರಕಾರ ಸದ್ಯ 7 ಲಕ್ಷ ರೂಪಾಯಿ ಸಾಲಕ್ಕೆ 7 ಲಕ್ಷ ಬಡ್ಡಿಯಾಗಿದ್ದಂತೆ. ಆದ್ದರಿಂದ ಕೋಗಿಲು ಲೇಔಟ್ ನಿವಾಸಿಗಳಂತೆ ನಮಗೂ ಸಬ್ಸಿಡಿ ಕೊಡಿ ಎಂದು ಆಗ್ರಹಿಸುತ್ತಿದ್ದಾರೆ. ಈ ಸೈಟ್ಗೆ ಬಂಡವಾಳ ಆಗ್ತಿದೆ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ ಆಗತ್ತಲ್ಲ ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಮನೆ ಲೀಕೇಜ್, ಪೂರ್ತಿ ಲೀಕೇಜ್ ಇದೆ ಸರ್. ಬಾತ್ರೂಮ್ ಇಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಅಲ್ಲ, ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ 2.5 ಲಕ್ಷ ಕೊಟ್ಟು ಸಬ್ಸಿಡಿ ಕೊಡ್ತಿದಾರೆ, ನೀವು 7.5 ಲಕ್ಷ. ಇದು ಕ್ವಾಲಿಟಿ ಇಲ್ಲ, ಎಲ್ಲ ಕಿತ್ತು ಬರ್ತಿದೆ. ಅದೇ ಆ ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ ಹೇಳಿ ಸರ್. ಅವ್ರಿಗೆ ಕೊಡೋದ್ ಬದಲು ನಾವು 4 ವರ್ಷ ಕಟ್ಟಿ 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟಿಕ್ಕ ಸರ್. ಅದೇ ನಮಗೆ 2.5 ಲಕ್ಷಕ್ಕೆ ಕೊಡಕ್ ಹೇಳಿ ಸರ್. ಒಟ್ಟಾರೆ ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಿದೆ. ಮತ್ತೊಂದು ಕಡೆ ನಗರದಲ್ಲಿ ಅಕ್ರಮವಾಗಿ ನಿರ್ಮಾಣವಾದ ಲೇಔಟ್ ಜನರಿಗೆ ಢವಢವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ ಕದನ ಜೋರಾಗಿದೆ. ವಿರೋಧ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ಗಳು ಮನೆ ಹಸ್ತಾಂತರಕ್ಕೆ ವಿರೋಧ ಮಾಡ್ತಾ ಇವೆ. ಇದರ ಮಧ್ಯೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ಸಿಡಿದೆದ್ದಿದ್ದಾರೆ. ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ ಹೇಳಿ ಸರ್. 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟು 1 ಲಕ್ಷ ಕೊಟ್ಟಿಕ್ಕ ಸರ್. ಕೋಗಿಲು ಸಂತ್ರಸ್ತರಿಗೆ ನಾಳೆಯೇ ಸಿಗುತ್ತಾ ಫ್ಲಾಟ್? ಬಂದಿದ್ದೆಷ್ಟು ಅರ್ಜಿ, ಯಾರಿಗೆಲ್ಲ ಸಿಗುತ್ತೆ ಮನೆ? ಜಿಬಿಎ ಬುಲ್ಡೋಜರ್ ಘರ್ಜನೆಗೆ ಕೋಗಿಲು ಲೇಔಟ್ನ 100 ಅಕ್ರಮ ಮನೆಗಳು ನೆಲಸಮ ಆಗಿದೆ. ಸಂತ್ರಸ್ತರಿಗೆ ಫ್ಲಾಟ್ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಭರವಸೆ ಕೊಟ್ಟಿದೆ. ಇದೇ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಡಿದೆ.
ಯಾವುದೇ ಕಾರಣಕ್ಕೂ ಅಕ್ರಮದಾರರಿಗೆ ಮನೆ ಕೊಡಬಾರದು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಪರ ವಿರೋಧದ ಮಧ್ಯೆ ಕಾಂಗ್ರೆಸ್ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಫ್ಲಾಟ್. ನಿನ್ನೆ ಕಂದಾಯ ಸಚಿವ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಸಭೆ ಮಾಡಿದ್ರು. ಆ ಸಭೆ ಬಳಿಕ ಪುನರ್ವಸತಿ ನೀಡೋ ಕೆಲಸ ಚುರುಕುಗೊಂಡಿದೆ. ಅರ್ಹತೆ ಹೊಂದಿರುವವರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ಮುಂದಾಗಿದೆ. ಫಕೀರ್ ಲೇಔಟ್ ಪಕ್ಕದಲ್ಲೇ ಇರೋ ಸರ್ಕಾರಿ ಶಾಲೆಯಲ್ಲಿ ಕಂದಾಯ ಅಧಿಕಾರಿಗಳು, ಜಿಬಿಎ, ಬೆಸ್ಕಾಂ ಮತ್ತು ರಾಜೀವ್ ಗಾಂಧಿ ವಸತಿ ಇಲಾಖೆಯ ಅಧಿಕಾರಿಗಳು ಅರ್ಹತೆ ಹೊಂದಿರೋ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುತ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಅಂದಾಜು 37 ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿದೆ. ಅವರಿಗಷ್ಟೇ ಮನೆ ಸಿಗುವ ಸಾಧ್ಯತೆ ಇದೆ. ಅನಧಿಕೃತ ಲೇಔಟ್ಗಳ ಕರೆಂಟ್, ನೀರು ಕಟ್. ಕೋಗಿಲು ಲೇಔಟ್ ಕಾರ್ಯಾಚರಣೆ ಬಳಿಕ ಜಿಬಿಎ ಅಲರ್ಟ್ ಆಗಿದೆ. ನಗರದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಆಗಿರುವ ಇತರೆ ಲೇಔಟ್ಗಳ ಮೇಲೂ ಕಣ್ಣಿಟ್ಟಿದೆ. ದಾಖಲೆ ಪರಿಶೀಲನೆ ಜೊತೆಗೆ ಕರೆಂಟ್ ಹಾಗೂ ಕಾವೇರಿ ನೀರಿನ ಸಂಪರ್ಕ ಕಡಿತಗೊಳಿಸಲು ಮುಂದಾಗಿದೆ. ಸಬ್ಸಿಡಿ ಕೇಳ್ತಿದ್ದಾರೆ ಚಿಕ್ಕಲ್ಲೂರು, ರಾಂಪುರದ ಜನರು. ಸಿದ್ದರಾಮಯ್ಯ ಸರ್ಕಾರ ಕೋಗಿಲು ಲೇಔಟ್ನಲ್ಲಿ ಭೂಮಿ ನುಂಗಿದವರಿಗೆ ಫ್ಲಾಟ್ ಭಾಗ್ಯ ಕರುಣಿಸುತ್ತಿದೆ. ಆದರೆ ರಾಜೀವ್ ಗಾಂಧಿ ವಸತಿ ಫಲಾನುಭವಿಗಳ ಗೋಳು ಕೇಳುವುದಿಲ್ಲ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ಫಲಾನುಭವಿಗಳಂತೂ ನಮಗೂ ಸಬ್ಸಿಡಿ ಕೊಡಿ ಎಂತಿದ್ದಾರೆ. ಸಬ್ಸಿಡಿ ಕೊಡಿ ಸ್ವಾಮಿ. ಯಶವಂತಪುರದ, ಚಿಕ್ಕಲ್ಲೂರು, ರಾಂಪುರದ ವಸತಿ ಯೋಜನೆ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸರ್ಕಾರ ಕೋಗಿಲು ನಿವಾಸಿಗಳಿಗೆ 2 ಲಕ್ಷಕ್ಕೆ ಮನೆ ಕೊಡುತ್ತಿದೆ. ಹಿಂದೆ ಮನೆ ಖರೀದಿಸಿದವರಿಗೆ ಮತ್ತೊಂದು ನಿಯಮ ಮಾಡ್ತೀರಾ? ನಮಗೂ ಕೋಗಿಲು ನಿವಾಸಿಗಳಂತೆ ಸಬ್ಸಿಡಿ ನೀಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. 7 ಲಕ್ಷ ರೂಪಾಯಿ ಕೊಟ್ಟು ರಾಜೀವ್ ವಸತಿ ಯೋಜನೆಯಲ್ಲಿ ಮನೆ ಖರೀದಿಸಿದವರ ಪ್ರಕಾರ ಸದ್ಯ 7 ಲಕ್ಷ ರೂಪಾಯಿ ಸಾಲಕ್ಕೆ 7 ಲಕ್ಷ ಬಡ್ಡಿಯಾಗಿದ್ದಂತೆ. ಆದ್ದರಿಂದ ಕೋಗಿಲು ಲೇಔಟ್ ನಿವಾಸಿಗಳಂತೆ ನಮಗೂ ಸಬ್ಸಿಡಿ ಕೊಡಿ ಎಂದು ಆಗ್ರಹಿಸುತ್ತಿದ್ದಾರೆ. ಈ ಸೈಟ್ಗೆ ಬಂಡವಾಳ ಹಾಕ್ತಿರಿ ಸರ್. ಇವಾಗ ಈ ಮನೆ ವಾಸಕ್ಕೆ ಬರಕ್ ಆಗತ್ತಲ್ಲ ಸರ್, ತುಂಬಾ ಕಷ್ಟ ಸರ್. ಇಲ್ಲಿ ಮನೆ ಲೀಕೇಜ್, ಪೂರ್ತಿ ಲೀಕೇಜ್ ಇದೆ ಸರ್. ಬಾತ್ರೂಮ್ ಇಂದ ಹಿಡ್ಕೊಂಡು ಮನೆ ಫುಲ್ ಲೀಕೇಜ್ ಸರ್. ಅಲ್ಲ, ಒಂದ್ ಕಡೆ ಕೋಗಿಲ್ ಲೇಔಟ್ ಅವರಿಗೆ 2.5 ಲಕ್ಷ ಕೊಟ್ಟು ಸಬ್ಸಿಡಿ ಕೊಡ್ತಿದಾರೆ, ನೀವು 7.5 ಲಕ್ಷ. ಇದು ಕ್ವಾಲಿಟಿ ಇಲ್ಲ, ಎಲ್ಲ ಕಿತ್ತು ಬರ್ತಿದೆ. ಅದೇ ಆ ಕ್ವಾಲಿಟಿ 2.5 ಲಕ್ಷಕ್ಕೆ ನಮಗೆ ಕೊಡಕ್ ಹೇಳಿ ಸರ್. ಅವ್ರಿಗೆ ಕೊಡೋದ್ ಬದಲು ನಾವು 4 ವರ್ಷ ಕಟ್ಟಿ 6 ವರ್ಷ ಆಯ್ತು ಸರ್, ದುಡ್ಡು ಕೊಟ್ಟಿ 1 ಲಕ್ಷ ಕೊಟ್ಟಿ ಸರ್. ಅದೇ ನಮಗೆ 2.5 ಲಕ್ಷಕ್ಕೆ ಕೊಡಕ್ ಹೇಳಿ ಸರ್. ಒಟ್ಟಾರೆ ಕೋಗಿಲು ಸಂತ್ರಸ್ತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಿದೆ. ಮತ್ತೊಂದು ಕಡೆ ನಗರದಲ್ಲಿ ಅಕ್ರಮವಾಗಿ ನಿರ್ಮಾಣವಾದ ಲೇಔಟ್ ಜನರಿಗೆ ಢವಢವ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.